ಯಾರಂತ್ರಿಗೆ ಅಡ್ಗೆ ಮನೆಯೊಳಗೆ ಸಾಮಾನು ಜೋಡಿಸಿಡ್ಲಿಕ್ಕೆ ಹೇಳಿದೆನು? ಹ್ಞೂ ಅಮ್ಮ, ಅವರೆಲ್ಲ ಜೋಡಿಸಿಟ್ಟಾರ. ನೀವು ಅತ್ಲಾಗ ಹೋಗೋದ ಬೇಡಂತ. ಭಾಳ ಚಲೋ ಆತ. ಅಂದಂಗ ನೀ ಇವತ್ತೆಲ್ಲೂ ಹೊರಗೆ ಹೋಗಂಗಿಲ್ಲ, ಮನ್ಯಾಗ ಇರ್ಬೇಕು ಏನ? ಆತಮ್ಮ, ನಿಮ್ ಕಣ್ ಮುಂದೆ ಇರ್ತೇನೆ. ಏನಾರ ಕೆಲಸ ಅವೇನ? ಇಲ್ಲ ಪುಟ್ಟ, ನೀ ನನ್ನ ಕಣ್ ಮುಂದೆನೇ ಇರ್ತೀನಿ ಅಂತ ಹೇಳಿದಲ್ಲ, ಅಷ್ಟು ಸಾಕು. ಏನಾರು ಕೆಲಸ ಇದ್ರೆ ನಾನು ನಿಂಗೆ ಹೇಳ್ತೀನಿ. ಮಾಲಾ ಎಲ್ಲಿದ್ದಾಳ? ಕಾಣಿಸೋವಳಿ ಬೆಳಗಿಂದ. ಗೊತ್ತಿಲ್ಲಮ್ಮ. ಆತು, ನೀನನ್ನು ತಗೊಂಡು ಹೋಗಿ ದೇವ್ರ ಕೋಣೆ ಒಳಗಡೆ. ನಂದಿನಿ, ಸುಡ್ಲಿ ಮಾಲೆಲ್ಲಿ ಹೋಗ್ಯದ ನಮ್ಮವ್ವ? ಗೊತ್ತಿಲ್ರಿ ಅತ್ತಿಯವ್ರ, ಮುಂಜಾನಿಂದ ನನ್ನ ಕಣ್ಣಿಗೆ ಬಿದ್ದಿಲ್ಲ ಅಕ್ಕಿ. ನನಗೂ ಅಷ್ಟವ, ಕಣ್ಣಿಗೆ ಬೀಳ್ವಲ್ದು. ಹಣಮಪ್ಪ ಬಿಟ್ಟು ಗೂಳಿ ಹಂಗ ಅತ್ಲಾಗಿಂದ ಇತ್ಲಾಗ ಇತ್ಲಾಗಿಂದ ಅತ್ಲಾಗ ಬರೀ ತಿರ್ಗಾಡ್ತಿರ್ತದ ನೋಡು. ಆಕಿ ಎಲ್ಲಿ ಹೋದ್ಲು ಅಂತೀನಿ. ಅಲ್ಲ, ಸೂರಜಲ್ಲಿ ಹೋಗ್ಯಾನ? ಹೊರಗೆ ತೋರಣ ಕಟ್ಲಿಕ್ಕೆ ತಯಾರಿ ಮಾಡ್ಲಿಕ್ಕತ್ತಾನ. ನಾನ ತೋರಣನ ತಯಾರು ಮಾಡಿ ತಂದೇನ್ ನೋಡುವ. ನನ್ನ ಮೊಮ್ಮಗನ ಕೈಯಿಂದ ಕಟ್ಟಿಸ್ಬಿಡ್ತೇನಂತ. ರಾಧಾ, 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 ಬಾ ರಾಧಾ, ಬಾ ರಾಧಾ, ರಾಧಾ, ಬಾ ರಾಧಾ, ಬಾ ರಾಧಾ, ಬಾ ರಾಧಾ, ಬಾ ಬಾ ರಾಧಾ, ಬಾ. ರಾಧಾ, ಅವ ಏನಾಯ್ತು? ಸುರೇಶ್, ಅವ ನೋಡ್ರಿ, ಅವ ನೋಡ್ರಿ, ಇಲ್ಲಿ ನೋಡ್ರಿ, ಏನಾಯ್ತು? ನಂದಿನಿ, ನೀರ್ ತಗೊಂಬಾ. ಅಜ್ಜಿ, ಅವ ಇಲ್ಲಿ ನೋಡ್ರಿ, ಅಜ್ಜಿ ಏನಾಯ್ತು? ಏನಾಯ್ತು ನಂದಿನಿ? ಅವ ಇಲ್ಲಿ ನೋಡ್ರಿ, ಅಜ್ಜಿ ಅವ ನೀರ್ ಕೊಡ್ರಿ, ನೀರ್ ಇಲ್ಲಿ ನೋಡ್ರಿ. ಏನಾತವ? ತಲೆ ಚಕ್ಕರ್ ಬಂತೇನು? ಅಜ್ಜಿ, ತಲೆ ಚಕ್ಕರ್ ಬಂತ? ನೋಡ್ರಿ, ಏನಾಯ್ತು ಹೇಳ್ರಿ ಅಜ್ಜಿ. ನೋಡ್ರಿ ಅಜ್ಜಿ, ನಾನ್ ನಿಮ್ ಮುಂದಿದ್ದೀನಿ. ಸಾಗರ್ ಇಲ್ಲಿ ಇದ್ದಾನ ನೋಡ್ರಿ. ಸಾಗರ್ ನೋಡ್ರಿ, ನೋಡ್ರಿ. ಏನಾಯ್ತವ? ಇಲ್ಲಪ್ಪ, ಏನಾಯ್ತು? ನನಗೆ ಹೇಳ್ಬೇಡ. ಅಲ್ಲೋಡಲ್ಲಿ ಅಲ್ಲಿ ಕೂತಾರ ನೋಡು, ಅವ್ರಿಗೆ ಹೇಳು. ಗ್ರೀನ್ ರೈಸ್ ಮಾಡುವ ವಿಧಾನ. ಮಿಕ್ಸಿ ಜಾರ್ಗೆ ಕೊತ್ತಂಬರಿ ಸೊಪ್ಪು, ಹಸಿ ಮೆಣಸಿನಕಾಯಿ, ಬೆಳ್ಳುಳ್ಳಿ, ಶುಂಠಿ, ಪಲಾವ್ ಎಲೆ, ಕಾಳುಮೆಣಸು, ಜೀರಿಗೆ, ಲವಂಗ, ಚಕ್ಕೆ, ಅನಾನಸು, ನೀರು ಹಾಕಿ ರುಬ್ಬಿಕೊಳ್ಳಿ. ಒಂದು ಪ್ಯಾನ್ಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಜೀರಿಗೆ, ಈರುಳ್ಳಿ, ಕರಿಬೇವು ಹಾಕಿ ಹುರಿದು ರುಬ್ಬಿದ ಮಸಾಲ, ಉಪ್ಪು, ಅನ್ನ ಹಾಕಿ ಮಿಕ್ಸ್ ಮಾಡಿ. ಒಂದು ಚಿಕ್ಕ ಪ್ಯಾನ್ಗೆ ತುಪ್ಪ, ದ್ರಾಕ್ಷಿ, ಗೋಡಂಬಿ ಹಾಕಿ ಹುರಿದು ಕಲಸಿದರೆ ಗ್ರೀನ್ ರೈಸ್ ಸವಿಯಲು ಸಿದ್ಧ. ಅವಳು ಕೇಳೋ ಹಾಗಿದ್ದಿದ್ರೆ ಎಲ್ಲ ಯಾವತ್ತೋ ಸರಿ ಹೋಗ್ತಾ ಇತ್ತು. ಅದಕ್ಕೆ ನೀವಾದ್ರೂ ಏನು? ನಾನಾದ್ರೂ ಏನತ್ತೆ? ಅವಳ ಹತ್ರ ಬಂದು ನೀನ್ ಸೋಲೋದ್ ಬೇಡ, ನಾನೇ ಸೋಲ್ತೀನಿ, ನೀನ್ ನಮ್ಮ ತಂದೆಗೆ ಅವಮಾನ ಮಾಡಿದ್ರು ಪರವಾಗಿಲ್ಲ, ದಯವಿಟ್ಟು ಮನೆಗೆ ಬಾ ಅಂತ ಬೇಡ್ಕೋಬೇಕಾ? ಹಾಗೆಲ್ಲ ಅಳಿ ಅಂದ್ರೆ ಸಂಸಾರ ಅಂದಮೇಲೆ ಇಂಥದೆಲ್ಲ ಏನಾದ್ರೂ ಒಂದು ಇದ್ದೇ ಇರುತ್ತೆ. ಹೋರಾಟ ಮಾಡಿದ್ಲು. ಮಧುವಂತೆ ಅಕ್ಕನ ನ್ಯಾಯ ಸಿಗುವವರೆಗೂ ನನ್ನ ಮದ್ವೆನೆ ಮಾಡ್ಕೊಳ್ಳಲ್ಲ ಅಂತ ಪಣ ತೊಟ್ಟು ಕೂತಿದ್ಲು. ನಿನ್ನ ಪ್ರಾಣನೇ ಇಟ್ಕೊಂಡಿದ್ಲು ಕಣ ಅಕ್ಕ. ಅವಳು ಮೈ ಮೇಲೆ ನೀನು ಸೇರ್ಕೊಂಡು ಅವಳ ಸಂಸಾರನ ಹಾಳು ಮಾಡ್ತಿದ್ಯಲ್ಲೇ.
ಇದ್ಯಾವುದಪ್ಪ ಹೊಸ ನಂಬರಿಂದ ಫೋನ್ ಬರ್ತದೆ. ಆ ಫೋಟೋ ತಗೊಂಡವೇನಾದ್ರು ಬೇರೆ ನಂಬರಿಂದ ಮಾಡಿರ್ಬೋದಾ? ತೊಂದರೆ ಇಲ್ಲ, ಎತ್ತು ಬಿಡು. ಹಲೋ, ಏಯ್ ಪಟ್ಟಾಪಟ್ಟಿ ಚಡ್ಡಿ ಬನಿಯನ್, ಏನೋ ಮಾಡ್ತಾ ಇದ್ಯಾ? ಶಿವನೇ ಶಂಭುಲಿಂಗ, ನಿನ್ನ ಜೊತೆಗೆ ಮಾತಾಡ್ದವನೇಲಪ್ಪ. ಅಲ್ಲ ಶಿವ, ಯಾಕೆ ಹಿಂಗೆ ಫೋನ್ ಮಾಡಿ ನಂಗೆ ಜಂತುಳ ಬಿಡ್ತಾ ಇದೆ? ಏಯ್ ವಾಯ್ಸ್